ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಸರ್ಡ್ಸ್ ಅಂದರೆ ಏನು, ಅದರ ಮೀನಿಂಗ್ ತಿಳ್ಕೊಂಡಿದ್ವಿ. ಮತ್ತು ಟೈಪ್ಸ್ ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಫಸ್ಟ್ನೇ ಟೈಪ್ ಬಂದು ಆರ್ಡರ್ಸ್ ಮೇಲೆ, ನೆಕ್ಸ್ಟ್ ಎರಡನೇ ಟೈಪ್ಸ್ ಬಂದು ಕೋಎಫಿಷಿಯೆಂಟ್ಸ್ ಮೇಲೆ, ನೆಕ್ಸ್ಟ್ ಮೂರನೇದು ಬಂದು ಟೈಪ್ಸ್ ಆದಮೇಲೆ ಅಡಿಷನ್ ಆಫ್ ಸರ್ಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟು ಸಬ್ಟ್ರಾಕ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ನು, ನೆಕ್ಸ್ಟು ಡಿವಿಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಕ್ಲಾಸ್ 1 ನಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ಲಾಸ್ 2 ನಲ್ಲಿ ಏನು ತಿಳ್ಕೊಳ್ತೀವಿ? ಸೊ ಇದರಲ್ಲಿ ಕಾಂಜುಗೇಟ್ ಅಂದರೆ ಏನು, ಎರಡನೇದು ಪ್ರಾಬ್ಲಮ್ಸ್, ರ್ಯಾಷನಲೈಸ್ ಪ್ರಾಬ್ಲಮ್ಸ್ ಅಂತ ಬರ್ತದೆ. ಸೊ ಆ ಒಂದಷ್ಟು ಪ್ರಾಬ್ಲಮ್ಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಕಾಂಜುಗೇಟ್, ಸಂಯುಗ್ಮ ಅಂದರೆ ಏನು? ಒಂದು ಕರ್ಣಿಯನ್ನು ಮತ್ತೊಂದು ಕರ್ಣಿಯೊಂದಿಗೆ ಗುಣಿಸಿ ಭಾಗಲಬ್ಧ ಸಂಖ್ಯೆಯನ್ನು ಪಡೆಯುವ ವಿಧಾನಕ್ಕೆ ಅಕರ್ಣೀಕಾರಕ ಅಥವಾ ಸಂಯುಗ್ನೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಸೊ ಸರ್ಡ್ ಈಸ್ ಮಲ್ಟಿಪ್ಲೈಡ್ ವಿತ್ ಅನದರ್ ಸರ್ಡ್, ಯು ವಿಲ್ ಗೆಟ್ ದ ರ್ಯಾಷನಲ್ ನಂಬರ್. ಸರ್ಡ್ಸ್ ಇಂಟು ಸರ್ಡ್ಸ್, you will get a rational number. You get a rational number that we call the conjugate ಅಥವಾ ಸಂಯುಗ್ಮ ಅಂತ ಕರಿತೀವಿ. ಸೊ ಇಲ್ಲಿ ಒಂದಷ್ಟು ಸರ್ಡ್ಸ್ ತಗೊಂಡಿದ್ದೀವಿ. ಸೊ ಏನು, ಸೊ ಇಲ್ಲಿ ಮೋನೋಮಿಯಲ್ ಇದೆ. ಸೊ ಮೋನೋಮಿಯಲ್ ಇದ್ದಾಗ ಏನು, √7 ಕಾಂಜುಗೇಟ್ ಇಸ್ √7. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ, √7 ಇಂಟು √7 ಏನಾಯಿತು, √7 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಎಷ್ಟು ಉಳಿತು, 7 ಉಳಿತು. 7 ಇಸ್ ದ ರ್ಯಾಷನಲ್ ನಂಬರ್. ನೆಕ್ಸ್ಟ್ ಕಾಂಜುಗೇಟ್, ಇಲ್ಲಿ ಸರ್ಡ್ಸ್ ಕೊಟ್ಟಿರ್ತಕ್ಕಂಥದ್ದು 9√x ಇದೆ. ಆ ಒಂದು ಸರ್ಡ್ಸ್ನ ಕಾಂಜುಗೇಟ್ ಏನಿದೆ, ಸರ್ಡ್ ಇಲ್ಲಿ √x ಇದೆ. ಸೊ √x, 9 ಇಂಟು √x ಇಂಟು √x. ಸೊ 9 ಇಂಟು √x ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 9x. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ x ಪ್ಲಸ್ y. ಸ್ಕ್ವೇರ್ ರೂಟ್ ಆಫ್ x ಪ್ಲಸ್ ವೈಗೆ ಸ್ಕ್ವೇರ್ ರೂಟ್ ಆಫ್ x ಪ್ಲಸ್ ವೈ. ಸೊ ಯಾಕೆ ಅಂದರೆ ದಟ್ ಈಸ್ ಇನ್ ದಟ್ ಸ್ಕ್ವೇರ್ ಇಸ್ ದೇರ್ x ಪ್ಲಸ್ ವೈ. ಸೊ ಅದಕ್ಕೆ x ಪ್ಲಸ್ ವೈ ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಏನು ಉಳಿತದೆ, x ಪ್ಲಸ್ ವೈ ಉಳಿತದೆ. ಇಲ್ಲಿ ನೋಡ್ಕೋಬೇಕು, ಮೋನೋಮಿಯಲ್ ಇದೆ, ಬೈನಾಮಿಯಲ್ ಇದೆ. ಬಟ್ ಇದು ಏನಿದೆ, ವಿತಿನ್ ದ ಸ್ಕ್ವೇರ್ ಇದೆ. ಸೊ ಆದ್ರಿಂದ ಹಂಗೆ ತಗೊಂತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ ಬಿ, ಸಾರಿ ಸ್ಕ್ವೇರ್ ರೂಟ್ ಆಫ್ ಎ ಬಿ. ಸ್ಕ್ವೇರ್ ರೂಟ್ ಆಫ್ ಎ ಬಿ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ ಎ ಬಿ ಆಗ್ತದೆ. ಮಲ್ಟಿಪ್ಲೈ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ ಎ ಬಿ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಏನು ಉಳಿತದೆ, ಎ ಬಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 6√3 ಪ್ಲಸ್ 5. ಸೊ ಇದು ಕಾಂಜುಗೇಟ್ ಏನಾಗ್ತದೆ, 6√3 ಮೈನಸ್ 5. ಸೊ ಮಲ್ಟಿಪ್ಲೈ ಮಾಡಿದಾಗ 6√3 ಹೋಲ್ ಸ್ಕ್ವೇರ್. ನೋಡ್ರಿ, ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ, ಮೈನಸ್ 5 ಸ್ಕ್ವೇರ್. 6 ಸ್ಕ್ವೇರ್ ಅಂದರೆ 36, √3 ಹೋಲ್ ಸ್ಕ್ವೇರ್ ಮೈನಸ್ 25. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 36 ಇಂಟು 3 ಎಷ್ಟಾಗ್ತದೆ, 108 ಮೈನಸ್ 25 ಈಕ್ವಲ್ ಟು 83 ಬರ್ತದೆ. ಇಲ್ಲಿ ನೋಡು, ಇಲ್ಲಿ ಆಲ್ರೆಡಿ ಬರ್ದಾಕಿದ್ದೀನಿ ನಾನು. ಕಾಂಜುಗೇಟ್ ಆಫ್ 8√x ಪ್ಲಸ್ ವೈ ಈಸ್ 8√x ಮೈನಸ್ √y. ಸೊ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಆಗಿದೆ. ಸೊ 8√x ಹೋಲ್ ಸ್ಕ್ವೇರ್ ಮೈನಸ್ √y ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 8 ಸ್ಕ್ವೇರ್ ಅಂದರೆ 64, √x ಹೋಲ್ ಸ್ಕ್ವೇರ್ ಮೈನಸ್ y. ಈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳಿತದೆ, 64x ಮೈನಸ್ y. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ m ಪ್ಲಸ್ 1 ಆಗಲೇ ಹೇಳಿದ್ವಿ. ಸ್ಕ್ವೇರ್ ರೂಟ್ ಆಫ್ m ಪ್ಲಸ್ 1 ಇಸ್ ಕಾಂಜುಗೇಟ್ ಇಸ್ m ಪ್ಲಸ್ 1. ಮಲ್ಟಿಪ್ಲೈ ಮಾಡಿದಾಗ m ಪ್ಲಸ್ n
ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳಿತದೆ, m+1 ಉಳಿತದೆ. ಸೊ ಒಂದಷ್ಟು ಪ್ರಾಬ್ಲಮ್ಸ್ ಇದಾವೆ. ಏನು, √3 ಪ್ಲಸ್ √2ರ ಸಂಯೋಜ್ಯ √3 ಮೈನಸ್ √2 ಎಂದು ತಾಳೆ ನೋಡಿ. ಅಂದ್ರೆ ಇದರಿಂದ ಇದನ್ನ ಕಾಂಜುಗೇಟ್ ಆಫ್ √3 ಪ್ಲಸ್ √2 ಈಸ್ √3 ಮೈನಸ್ √2. ಸೊ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಐ ವಿಲ್ ಗೆಟ್ ರ್ಯಾಷನಲ್ ನಂಬರ್, ದಟ್ ಈಸ್ ಅ ಕಾಂಜುಗೇಟ್ ಅಂತ ಕೊಟ್ಟಿದ್ದಾರೆ ಕ್ವಶನ್. ವೆರಿಫೈ ದ ಕಾಂಜುಗೇಟ್ ಆಫ್ √3 ಪ್ಲಸ್ √2 ಈಸ್ √3 ಮೈನಸ್ √2. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, √3 ಪ್ಲಸ್ √2 ಕೊಟ್ಟಿದ್ದಾರೆ. ಅದಕ್ಕೆ ಕಾಂಜುಗೇಟ್ ಏನು, √3 ಮೈನಸ್ √2. ಸೊ ಮಲ್ಟಿಪ್ಲೈ ಮಾಡೋಣ, √3 ಪ್ಲಸ್ √2 ಇಂಟು √3 ಮೈನಸ್ √2. ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಏನಾಗ್ತದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. a ಸ್ಕ್ವೇರ್ ಅಂದರೆ √3 ಇದೆ, ಸೊ √3 ಹೋಲ್ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ √2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಇನ್ನೇನು ಉಳಿತದೆ ಇಲ್ಲಿ, 3 ಮೈನಸ್ 2. ಸೊ 3 ಮೈನಸ್ 2 ಈಕ್ವಲ್ ಟು ಎಷ್ಟು, 1. ಸೊ therefore √3 plus √2 is a conjugate of √3 minus √2. ಈ ಒಂದು ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಹಾಕೊಂಡು. ಸೆಕೆಂಡ್ ಕ್ವಶನ್, 3 ಪವರ್ ಆಫ್ 1/3 ಮೈನಸ್ 3 ಪವರ್ ಆಫ್ ಮೈನಸ್ 1/3ಯ ಅಕಾರಣಿಕಾರಕವನ್ನು ಕಂಡುಹಿಡಿಯಿರಿ. Find the rationalization the factor of 3 power 1/3 minus 3 power minus 1/3. ಇಲ್ಲಿ ಏನು ಕೊಟ್ಟಿದ್ದಾರೆ, 3 power 1/3 ಇದನ್ನ a ತಗೋತಾರೆ, b ನ 3 power of minus 1/3. ಸೊ ಇದನ್ನ ಕ್ಯೂಬ್ ಮಾಡಿದಾಗ a ಕ್ಯೂಬ್ is equal to 3 power of 1/3 whole cube. b ಕ್ಯೂಬ್ ಮಾಡಿದಾಗ 3 power of minus 1/3 whole cube. ಸೊ ಇದೇನಾಯಿತು, a cube equal to 3 power of 1/3 into 3 is 3 power of 3. b cube equal to 3 power of minus 3 divided by 3. 3 ones, 3 ones, 3 ones, 3 ones. ಸೊ ಎಷ್ಟು ಉಳಿತು, a cube is equal to 3. b cube equal to 3 power of minus 1. So a cube equal to 3, b cube equal to 1/3. ಸೊ ಈಗ ನಾವೇನು ಮಾಡೋಣ, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮಾಡ್ಕೊಳ್ಳೋಣ. ಯಾಕೆ ಅಲ್ಲಿ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತಾನೆ ಇದೆ ಅಲ್ವಾ. ಸೊ a ಕ್ಯೂಬ್ ಮೈನಸ್ ಬಿ ಕ್ಯೂಬ್, a ಕ್ಯೂಬ್ ವ್ಯಾಲ್ಯೂ ಎಷ್ಟಿದೆ 3 ಮೈನಸ್ ಬಿ ಕ್ಯೂಬ್ 1/3. 3 3 is 9 ಮೈನಸ್ 1 ಡಿವೈಡೆಡ್ ಬೈ 3. ಸೊ ಎಷ್ಟು ಬಂತು, 8/3 ಬಂತು. ಸೊ ಇದನ್ನ ಎಲ್ಲಿ ಹಾಕಬೇಕು, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಏನು, a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಆಲ್ರೆಡಿ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ವ್ಯಾಲ್ಯೂ ಬಂದಿದೆ ಎಷ್ಟು, 8/3. a ವ್ಯಾಲ್ಯೂ ಎಷ್ಟು ತಗೊಂಡಿದ್ವಿ, 3 ಪವರ್ ಆಫ್ 1/3. b ವ್ಯಾಲ್ಯೂ 3 ಪವರ್ ಆಫ್ ಮೈನಸ್ 1/3. a ಸ್ಕ್ವೇರ್ 3 ಪವರ್ ಆಫ್ 1/3 ಹೋಲ್ ಸ್ಕ್ವೇರ್. b ಸ್ಕ್ವೇರ್ 3 ಪವರ್ ಆಫ್ ಮೈನಸ್ 1/3 ಹೋಲ್ ಸ್ಕ್ವೇರ್ plus 2 into a is 3 power of 1/3, b is 3 power of minus 1/3. 8/3 equal to ಸೇಮ್ ಹಂಗೆ ಬರ್ತದೆ. ಫಸ್ಟ್ ಸ್ಟೆಪ್ 3 power 1/3, 3 power of minus 1/3. ಇಲ್ಲಿ ನೋಡಿ, a power of m whole power of n ಘಾತಾಂಕ ಯೂಸ್ ಮಾಡ್ತೀವಿ. a power of 1/3 whole square is 3 power of 2/3 plus 3 power of minus 1/3 whole power of 2 is minus 2/3 plus 2 into 3 power of, ಇಲ್ಲಿ ಏನಿದೆ ಪವರ್ಸು 1/3 ಮೈನಸ್ 1/3 ಇದೆ, ಬಟ್ ಇಲ್ಲೇನಿದೆ ಬೇಸು ಸೇಮ್ ಇದೆ. ಏನು, 3 ಪವರ್ ಆಫ್ 1/3 ಮೈನಸ್ 1/3. 8/3 equal to 3 power of 1/3, 3 power of minus 1/3 equal.
3 power of 2 by 3 plus 3 power of minus 2 by 3. 2 into 3 power of 1 by 3 minus 1 by 3 cancel 0. So 8 by 3 equal to 3 power of 1 by 3 minus 3 power of minus 1 by 3 equal to 3 power of 2 by 3 plus 3 power of minus 2 by 3 plus 3 2 into 1. 8 by 3 equal to 3 power of 1 by 3 minus 3 power of minus 1 by 3 into 3 power of 2 by 3 plus 3 power of minus 2 by 3 plus 2 into ನೋಡಿ ಇಲ್ಲಿ 2 ಎಕ್ಸ್ಟ್ರಾ ಹಾಕಿದ್ದೀವಿ ಎ ಬಿ ಎಸ್ ಇದೆ ಇಲ್ಲಿ 2 ಇಲ್ಲ a plus b whole square ಅನ್ಕೊಂಡು 2 ಇಲ್ಲ ಓನ್ಲಿ 1 into 1. ಸೊ ಇಲ್ಲಿ 8 by 3 ಏನಾಗ್ತದೆ 8 by 3 is a rational number ಭಾಗಲಬ್ಧ ಸಂಖ್ಯೆ. So therefore 3 power 1 by 3 minus 3 power 1 by 3 cancel is 3 power of 2 by 3 plus 3 power of minus 2 by 3 plus 1. 3 power of 1 by 3 minus 3 power of minus 1 by 3 conjugate is 3 power of 2 by 3 plus 3 power of minus 2 by 3 plus 1. ಸೊ ಇದು ಆನ್ಸರ್. ಸೊ ಇಲ್ಲಿ ನೋಡಿಕೊಂಡು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಎ ಕ್ಯೂಬ್ಗೆ ಕನ್ವರ್ಟ್ ಮಾಡಬೇಕು, ಮತ್ತೆ ಪವರ್ಸ್ನ ಇಲ್ಲಿ ನೋಡಿ ಎ ಪವರ್ ಆಫ್ ಎಮ್ ಓರ್ ಪವರ್ ಆಫ್ ಎನ್ ಇಸ್ ಇಕ್ವಲ್ ಟು ಎ ಪವರ್ ಆಫ್ ಎಮ್ ಇಂಟು ಎನ್. ಸೊ ಪವರ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ rationalize the denominator and simplify. ಛೇದವನ್ನು ಅಕರ್ಣೀಕರಣಗೊಳಿಸಿ ಸುಲಭ ರೂಪಕ್ಕೆ ತಾನೆ. ಸೊ ಇದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್. 2 ಇಲ್ಲ 3 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಾಬ್ಲಮ್ಸ್ ಇದ್ರ ಮೇಲೇನೆ ಬರ್ತದೆ. ಏನಿದೆ √3 ಡಿವೈಡೆಡ್ ಬೈ √5. ಸೊ ಅದನ್ನ ಹೆಂಗ್ ಬರ್ಕೊಂತೀವಿ √3 ಡಿವೈಡೆಡ್ ಬೈ √5 ಬರ್ಕೊಂತೀವಿ. ಸೊ ಕಾಂಜುಗೇಟ್ ಡಿನಾಮಿನೇಟರ್ ಏನಿದೆ √5. ಸೊ √5 ಕಾಂಜುಗೇಟ್ ಏನಾಗ್ತದೆ √5 ಆಗ್ತದೆ. ಯಾಕೆ ಮೋನೋಮಿಯಲ್ ಇದೆ. ಸೊ √3 divided by √5 into √5 divided by √5. So √3 into √5 is √3 into 5 divided by √5 whole square. Square square get cancel. Remaining ಏನು ಉಳಿತದೆ square root of 3 into 5 is 15 divided by 5. So answer ಎಷ್ಟು ಬರ್ತದೆ square root of √15 divided by 5. ನಿಧಾನಕ್ಕೆ ನೋಡಿಕೊಂಡು ಮಾಡಬೇಕು. Second question, square root of BC divided by square root of A. So ಇದನ್ನ ಹೆಂಗ್ ಬರ್ಕೊಂತೀವಿ square root of BC divided by square root of A. So conjugate of root A is root A. ಯಾಕೆ monomial ಇದೆ. ಏನಿದೆ root BC divided by root A into root A divided by root A. ಸೊ ಆ ಕಾಂಜುಗೇಟ್ ಏನು ಮಾಡಬೇಕು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ರೂಟ್ ಬಿ ಸಿ ಇಂಟು ರೂಟ್ ಎ ಇಸ್ ರೂಟ್ ಎ ಬಿ ಸಿ ಡಿವೈಡೆಡ್ ಬೈ ರೂಟ್ ಎ ಇಂಟು ರೂಟ್ ಎ ಇಸ್ ರೂಟ್ ಎ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಏನು ಉಳಿತದೆ ಸ್ಕ್ವೇರ್ ರೂಟ್ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಎ. ಸೊ ಇದು ಆನ್ಸರ್. ಈ ಥರ ಪ್ರಾಬ್ಲಮ್ಸು 1 ಮಾರ್ಕ್ ಕೇಳ್ತಾರೆ. ಸೊ ಇನ್ನು ಮುಂದೆ ಹೇಗಿದ್ದಾವೆ ಈ ತರ ಪ್ರಾಬ್ಲಮ್ಸ್ ಕೇಳ್ತಾರೆ. ಏನು 2 ಮಾರ್ಕ್ಸ್ ಕ್ವಶನ್ಸ್ ಕೇಳುವಂತ ಪ್ರಾಬ್ಲಮ್ಸ್ ಇವು. ಇಲ್ಲಿ 2 divided by √3 plus √2. ಸೊ ಕಾಂಜುಗೇಟ್ ಆಫ್ √3 plus √2 is ಸೊ ಅಲ್ಲಿರ್ತಕ್ಕಂಥದ್ದು ಏನು ಬೈನಾಮಿಯಲ್ √3 plus √2 ಅದೇನಾಗ್ತದೆ ಇಂಟರ್ಚೇಂಜಿಂಗ್ ದ ಸೈನ್ ಪ್ಲಸ್ ಇರೋದೇನಾಗ್ತದೆ ಮೈನಸ್ ಆಗ್ತದೆ. 2 divided by √3 plus √2 into ಸೊ ಕಾಂಜುಗೇಟ್ ನ ಮಲ್ಟಿಪ್ಲೈ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ √3 minus √2 2 into √3 minus √2 divided by √3
ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್. ಯಾಕೆ? ಸೊ ಇಲ್ಲಿ ಬರ್ತಕ್ಕಂಥ ಡಿನಾಮಿನೇಟರ್ ಪಾರ್ಟ್ ಯಾವತ್ತೂ ಅಷ್ಟೇ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ಲೇ ಇರ್ತದೆ. ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯಿತು. ಏನು ಹಿಡಿತು? 2 ಇಂಟು ರೂಟ್ 3 ಮೈನಸ್ ರೂಟ್ 2 ಡಿವೈಡೆಡ್ ಬೈ 3 ಮೈನಸ್ 2. ಸೊ ದೇರ್ಫೋರ್ ಆನ್ಸರ್ ಎಷ್ಟು ಬರ್ತದೆ? 2 ಇಂಟು ರೂಟ್ 3 ಮೈನಸ್ ರೂಟ್ 2 ಡಿವೈಡೆಡ್ ಬೈ 3 ಮೈನಸ್ 2 ಎಷ್ಟು ಬಂತು? 1 ಬಂತು. ಸೊ ಈ ತರ ಕಾಂಜುಗೇಟ್ ನೋಡ್ರಿ, ಡಿನಾಮಿನೇಟರ್ ಪಾರ್ಟ್ ಯಾವತ್ತೂ ಅಷ್ಟೇ ಸಿಂಪ್ಲಿಫೈ ಮಾಡ್ತಕ್ಕಂಥ ಕಾನ್ಸೆಪ್ಟೇ ಇದು. ಸೊ ಮುಂದಿನ ಲೆಕ್ಕ ಏನಿದೆ? 3 ರೂಟ್ 5 ಡಿವೈಡೆಡ್ ಬೈ ರೂಟ್ 6. ಸೊ ಡಿನಾಮಿನೇಟರ್ ಇರ್ತಕ್ಕಂಥದ್ದು ರೂಟ್ 6 ಇದೆ, ಡಿವೈಡೆಡ್ ಬೈ ರೂಟ್ 6. ಸೊ ಕಾಂಜುಗೇಟ್ ಆಫ್ ರೂಟ್ 6 ಏನಾಗ್ತದೆ? ಕಾಂಜುಗೇಟ್ ಆಫ್ ರೂಟ್ 6 is root 6. So multiply numerator and denominator. 3 into square root of 5 into 6 divided by square root of 6 whole square. Square square get cancel. ಏನು ಉಳಿತದೆ? 3 into square root of 6 5 is 30 divided by 6. 3 1 is 3 2 is. So ಎಷ್ಟು ಉಳಿತು? root 30 divided by 2. So answer is how much? root 30 divided by 2. So ಮುಂದಿನ ಲೆಕ್ಕ root 6 plus root 3 divided by root 6 minus root 3. ಸೊ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ನಿಮಗೆ. ಸೊ ಆಗ್ಲೇ ಏನಾಗ್ತಾ ಇತ್ತು? ನ್ಯೂಮರೇಟರ್ ಬರೀ ನಂಬರ್ ಕೊಡ್ತಾ ಇದ್ರು, ಇಲ್ಲಾಂದ್ರೆ ವೇರಿಯೇಬಲ್ ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? 2 ಸರ್ಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಡಿನಾಮಿನೇಟರ್. ಏನಿದೆ ಡಿನಾಮಿನೇಟರ್? ಕಾಂಜುಗೇಟ್ ಆಫ್ ರೂಟ್ 6 ಮೈನಸ್ ರೂಟ್ 3 is ರೂಟ್ 6 ಪ್ಲಸ್ ರೂಟ್ 3. ಸೊ ಏನಾಯಿತು? ರೂಟ್ 6 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ ರೂಟ್ 6 ಮೈನಸ್ ರೂಟ್ 3. ಸೊ ಅದು ಕಾಂಜುಗೇಟ್ ಏನಾಯಿತು? ರೂಟ್ 6 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ ರೂಟ್ 6 ಪ್ಲಸ್ ರೂಟ್ 3. ಏನಾಯಿತು? ರೂಟ್ 6 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ ರೂಟ್ 6 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಡಿನಾಮಿನೇಟರ್ ಪಾರ್ಟ್. ಬಟ್ ನ್ಯೂಮರೇಟರ್ ಪಾರ್ಟ್ ಏನಿದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಎ ಸ್ಕ್ವೇರ್ ರೂಟ್ 6 ಹೋಲ್ ಸ್ಕ್ವೇರ್ ಬಿ ಸ್ಕ್ವೇರ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a root 6 b is root 3 divided by 6 minus 3. ಸೊ ಇಲ್ಲಿ ಏನಾಯಿತು? ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಏನಾಯಿತು? 6 ಪ್ಲಸ್ 3 ಪ್ಲಸ್ 2 ಇಂಟು 6 3 is 18 ಡಿವೈಡೆಡ್ ಬೈ 6 ಮೈನಸ್ 3 ಅಂದರೆ 3. 6 ಪ್ಲಸ್ 3 9 ಪ್ಲಸ್ 2 ಇಂಟು 18ನ ಸ್ಪ್ಲಿಟ್ ಮಾಡಿದ್ರೆ 9 2 is 18 divided by 3. 9 plus 2 into square root of 9 is 3. Outside ಬಂದರೆ remaining 2 divided by 3. So 3 ಕಾಮನ್ ತೆಗೆದಾಗ 3 9 ಅಂದರೆ 3 plus 2 into root 2 divided by 3. 3 3 get cancel. remaining ಏನು? 3 plus 2 root. ಸೊ ಆನ್ಸರ್ ಏನು ಬಂತು? 3 plus 2 root 2. ಸೊ ಸಿಂಪಲ್ ಆಗಿ ಬರ್ತದೆ, ಅದನ್ನ ಮಾಡ್ಕೊ. ಸೊ ಮುಂದಿನ ಲೆಕ್ಕ 5 ರೂಟ್ 2 ಮೈನಸ್ ರೂಟ್ 3 ಡಿವೈಡೆಡ್ ಬೈ 3 ರೂಟ್ 2 ಮೈನಸ್ ರೂಟ್ 5. ಸೊ ಇಲ್ಲಿ ಡಿನಾಮಿನೇಟರ್ ಏನಿದೆ? 3 ರೂಟ್ 2 ಮೈನಸ್ ರೂಟ್ 5 ಕಾಂಜುಗೇಟ್ ಈಸ್ 3 ರೂಟ್ 2 ಪ್ಲಸ್ 5. ಏನಿದೆ ನ್ಯೂಮರೇಟರ್? 5 ರೂಟ್ 2 ಮೈನಸ್ ರೂಟ್ 3 ಡಿವೈಡೆಡ್ ಬೈ 3 ರೂಟ್ 2 ಮೈನಸ್ ರೂಟ್ 5 ಕಾಂಜುಗೇಟ್ 3 ರೂಟ್ 2 ಪ್ಲಸ್ ರೂಟ್ 5 ಡಿವೈಡೆಡ್ ಬೈ 3 ರೂಟ್ 2 ಪ್ಲಸ್ ರೂಟ್ 5. ನ್ಯೂಮರೇಟರ್ನ 5 ರೂಟ್ 2 ಮೈನಸ್ ರೂಟ್ 3 ಇಂಟು
3 root 2 plus root 5 divided by 3 root 2 whole square minus square root of 5 whole square. ಈಗ ಏನು ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. 5 root 2 into 3 root 2 plus root 5 minus root 3 into 3 root 2 plus root 5 divided by ಸ್ಕ್ವೇರ್ ನೋಡ್ರಿ, 3 ಸ್ಕ್ವೇರ್ ಅಂದರೆ 9 ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗ್ತದೆ 5. ಸೊ ಇಲ್ಲಿ ಇಲ್ಲ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. 5 into root 2, 5 3s are 15 root 2 whole square. Next 5 into 1 5, ಇಲ್ಲಿ ಏನು ಇಲ್ಲ ಅಂದರೆ 1 ಇರ್ತದೆ. 5 into 1 is 1, root 2 into root 5 is root 10 minus 3 into 1 is 3, 3 2s are 6 plus root 3 into root 5 is root 15 minus root 15 plus into minus minus root 15 divided by 9 2s are 18 minus 5. ಸೊ ಈಗ ಏನು ಮಾಡಬೇಕು, ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಏನು ಉಳಿತು 15 into 2 ಪ್ಲಸ್ 5 root 10 minus 3 root 6 minus root 15 divided by 18 minus 5 ಅಂದರೆ 30. 15 2s are 30 plus 5 root 10 minus 3 root 6 minus 15 divided by 30. ಸೊ ಇಲ್ಲೇನು, ಸೊ ಒಂದಷ್ಟು ನೋಡ್ಕೋಬೇಕು. ಇಲ್ಲಿ ಬೈನಾಮಿಯಲ್ ಕೊಟ್ಟಿದ್ರು. ಸೊ 5 root 3 into 3 root 2 ಪ್ಲಸ್ ರೂಟ್ 5ನ ಮಲ್ಟಿಪ್ಲೈ ಮಾಡಿದ್ವಿ, ಮೈನಸ್ ರೂಟ್ 3 ಇಂಟು 3 root 2 ಪ್ಲಸ್ ರೂಟ್ 5ನ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಸೊ ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ, ಮೈನಸ್ ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಸೊ ಮಾಡಬೇಕಾದ್ರೆ ಒಂದಷ್ಟು ನಿಧಾನಕ್ಕೆ ನೋಡಿಕೊಂಡು ಮಾಡಿ. ಸೊ ಮುಂದಿನ ಲೆಕ್ಕ ರೂಟ್ 2 ಪ್ಲಸ್ ರೂಟ್ 2 ಡಿವೈಡೆಡ್ ಬೈ ರೂಟ್ 3 ಮೈನಸ್ ರೂಟ್ 2 ರೂಟ್ 5 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ರೂಟ್ 2ನ ಛೇದವನ್ನು ಅಕರ್ಣೀಕರಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು, ಇಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲೇನು ಕಾಂಜುಗೇಟ್ ಆಫ್ root 3 minus root 2 is root 3 plus root 2. Next conjugate of root 3 plus root 2 is root 3 minus. So third square root of 2 divided by root 3 minus root 2. Conjugate ಏನಿದೆ root 3 plus root 2 divided by root 3 plus root 2 plus root 5 divided by root 3 plus root 2 into root 3 minus root 2 divided by root 3 minus root 2. ಸೊ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಏನು root 2 into root 3 plus root 2 divided by a minus b into a plus b ಆದರೆ a square minus b square ಅಂದರೆ root 2 whole square minus root 2 whole square plus root 5 into root 3 minus root 2 divided by root 3 whole square minus root 2 whole square. ಈಗ 2 into root 3 root 2 into root 3 plus root 2 into root 2 root 2 whole square divided by square square cancel, square square get cancel, 3 minus 2 plus root 5 into root 3 minus root 5 into root 2 divided by square square cancel ಏನು ಉಳಿಯುತ್ತದೆ 3 minus 2. Square root of 2 into 3 is square root of 6 plus square square cancel 2
Next, square root of 5 into square root of root 5 into root 3 is root 15 minus square root of 5 into 2 is square root of 10 divided by 5. So ಏನು ಉಳಿತದೆ ಇನ್ನು root 6 plus 2 root 5 minus root 10. ಸೊ ಇದು ಆನ್ಸರ್. ಸೊ ನೋಡಿಕೊಂಡು ಇಲ್ಲಿ ಸಿಂಪ್ಲಿಫೈ ಮಾಡಬೇಕಾದ್ರೆ ಇಲ್ಲೇನಿದೆ ಡಿನಾಮಿನೇಟರ್ ಸೇಮ್ ಇದೆ, ಅದಕ್ಕೆ ನಾವು ಡೈರೆಕ್ಟ್ ಆಗಿ ಬರ್ಕೊಂಡಿದ್ವಿ. ಸೊ ನೋಡ್ಬೇಕು, ಇದನ್ನ ಮಾಡಬೇಕಾದ್ರೆ ಒಂದಷ್ಟು ನೋಡ್ಕೊಂಡು ಮಾಡಿ. ಸೊ ಈಸಿ ಅಂತೂ ಇದೆ, ಕಷ್ಟ ಅಂತೂ ಇಲ್ಲ. ಬಟ್ ಏನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ನೋಡ್ಕೋಬೇಕು, ಜೊತೆಗೆ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಜೊತೆಯಲ್ಲಿ ನೋಡ್ಕೋಬೇಕು. ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಮೊನೋಮಿಯಲ್ ಇಂಟು ಬೈನಾಮಿಯಲ್ ಇರೋದನ್ನ ಮೊನೋಮಿಯಲ್ ಇಂಟು ಬೈನಾಮಿಯಲ್ ಕನ್ವರ್ಟ್ ಮಾಡ್ತೀವಿ. ಸೊ ಆಗ ನೋಡ್ಕೊಂಡು ಮಾಡಬೇಕು ಈ ಲೆಕ್ಕಗಳನ್ನು. ಸೊ ಮುಂದಿನ ಲೆಕ್ಕ 7 root 3 divided by 6 minus root 3 plus 2 root 5 divided by root 8 plus root 2. ಸೊ ಅಲ್ಲಿ ಏನಿದೆ 7 root 3. ಸೊ ಫಸ್ಟ್ ಕಾಂಜುಗೇಟ್ ಬರ್ಕೊಂಡ್ರೆ ಫಸ್ಟ್ ಡಿನಾಮಿನೇಟರ್ ಏನಿದೆ ಕಾಂಜುಗೇಟ್ ಆಫ್ 6 minus root 3 is 6 plus root 3. Next, conjugate of square root of 8 plus square root of 2 is square root of 8 minus square root of 2. ಇಲ್ಲೇನಿದೆ 7 root 3 divided by 6 minus root 3. ಸೊ ಕಾಂಜುಗೇಟ್ ಏನಾಗ್ತದೆ 6 plus root 3 divided by 6 plus root 3. 2 root 5 divided by square root of 8 plus square root of 2. ಕಾಂಜುಗೇಟ್ ಏನಾಯಿತು square root of minus 8 divided by square root of 2 minus square root of 8 minus square root of 2. ಸೊ ಈಗ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ನಾವು 7 root 3 into 6 plus root 3 ಏನಾಯಿತು 6 ಸ್ಕ್ವಯರ್ ಮೈನಸ್ ಏನೋ ಇಲ್ಲಿ ನೋಡಿ 3 ಬರ್ಕೊಳ್ಳಿ, ಇದೇ ತಪ್ಪುಗಳು ಮಾಡೋದು ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 2 root 5 into square root of 8 minus square root of 2 divided by square root of 8 whole square minus square root of 2 whole square. Multiply ಮಾಡ್ತಾನೆ 7 root 3 into 6 ಸ್ಟೆಪ್ ಬರ್ಕೊಂಡ್ಬಿಡ್ತೀನಿ. 7 root 3 into 6 plus root 3 divided by 6 square minus root 3 whole square. Next, 2 root 5 into square root of 8 minus square root of 2 divided by square root of 8 whole square minus square root of 2 whole square. ಇಲ್ಲಿ ನೋಡ್ರಿ, ಇಲ್ಲಿ square root of 6 minus root 3 square root of square ಇರಬೇಕು. ಇಲ್ಲಿ ನೋಡ್ರಿ ಸ್ಕ್ವೇರ್ 6 ಹಾಕೊಡ್ರಿ. ಸೊ ಇಲ್ಲಿ 7 ಇಂಟು ರೂಟ್ 3 6 3 is 80 ಪ್ಲಸ್ 7 ಇಂಟು ರೂಟ್ 3 ಇಂಟು ರೂಟ್ 3 is ರೂಟ್ 3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ಏನು ಉಳಿತು 6 minus 3. ಇದನ್ನು 2 ಇಂಟು 5 8s 40 minus 2 into root 5 into root 2 is root 10 divided by square get cancel, square get cancel ಏನು ಉಳಿತದೆ 8 minus 2 ಉಳಿತದೆ.
ಸೊ ಇದನ್ನು ಸ್ಪ್ಲಿಟ್ ಮಾಡಿ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇನ್ನೇನು ಹಿಡಿದೆ 7 ಇಂಟು 8 9 2s ಪ್ಲಸ್ 7 ಇಂಟು 3 ಡಿವೈಡೆಡ್ ಬೈ 6 ಮೈನಸ್ 3 2 ಇಂಟು ಸ್ಕ್ವೇರ್ ರೂಟ್ ಆಫ್ 40 10 ಇಂಟು 4 divided by minus 10 divided by 8 minus 2 ಅಂದರೆ 6. ಸರಿ 9 ಸ್ಕ್ವೇರ್ ರೂಟ್ ಆಚೆ ಬಂದರೆ 7 ಇಂಟು 3 divided by 2 7 3s are 21 divided by 3 plus 2 into square root of 4 ಅಂದರೆ 2 square root of 10 minus 2 into square root of 10 divided by 6. ಇಲ್ಲಿ ನೋಡ್ರಿ 7 3s are 21 square root of 2 plus 21 divided by 3 plus ಇಲ್ಲಿ ಏನಾಯಿತು, ಇಲ್ಲಿ 2 ಕಾಮನ್ ಇದೆ, 2 ಕಾಮನ್ ತೆಗೆದು ಇನ್ನೇನು ಉಳಿದಿದೆ 2 ರೂಟ್ 10 ಮೈನಸ್ ರೂಟ್ 10 divided by 6 2 1s 2 3s. next 21 root 2 plus 21 divided by 3. ಇಲ್ಲಿ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ಆಫ್ 10 ಮೈನಸ್ ಸ್ಕ್ವೇರ್ ರೂಟ್ ಆಫ್ 10 ಅಂದರೆ 1 ಸ್ಕ್ವೇರ್ ರೂಟ್ ಆಫ್ 10 ಡಿವೈಡೆಡ್ ಬೈ 3. ಸೊ ಡಿನಾಮಿನೇಟರ್ ಸೇಮ್ ಇದೆ ಅಂದಮೇಲೆ ಅದನ್ನೇ ಬರ್ಕೋಬೋದು. 21 ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ 21 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 10 divided by 3. ಸೊ ದಿಸ್ ಈಸ್ ದ ಆನ್ಸರ್ ಆಫ್ ದ ಗಿವನ್ ಪ್ರಾಬ್ಲಮ್. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಛೇದವನ್ನು ಅಕರ್ಣೀಕರಣಗೊಳಿಸಿ ಸುಲಭ ರೂಪಕ್ಕೆ ತರ್ತಾ ಇದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಈ ಒಂದು ತರಗತಿಗಳಿಗೆ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.